ಮಾಲೂರು ತಾಲೂಕು ಮಾಜಿ ಶಾಸಕರಾದ ಕೆಎಸ್ ಮಂಜುನಾಥ್ ಗೌಡ ಹುಟ್ಟುಹಬ್ಬವನ್ನು ಶ್ರೀಮತಿ ಹಾರಿದ್ರಾ ಮಂಜುನಾಥ್ ಗೌಡ ಅವರು ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಕೇಸರಿ ಮಹೇಂದ್ರ ಅವರು ಇವರ ನೇತೃತ್ವದಲ್ಲಿ ಬಾಲಾಜಿ ವೃತ್ತದಲ್ಲಿ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹುಟ್ಟುಹಬ್ಬವನ್ನು ಕೃಷ್ಣಪ್ಪ ಹಾಗೂ ಮುಖಂಡರು ಆಚರಿಸಿದರು. ವರದಿ ಪುಷ್ಪ ಎಸ್ಪಿ ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜನವರಿ 6ನೇ ತಾರೀಕು ನಮ್ಮ ಮಾಜಿ ಶಾಸಕರಾದ ಕೆಎಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ನಾವು ಇವತ್ತು ಜನವರಿ 6ನೇ ತಾರೀಕು 2013ರಿಂದ ಇದುವರೆಗೂ ಕೂಡ ಮಾಜಿ ಶಾಸಕರಾದ ಕೆಎಸ್ ಮಂಜುನಾಥ್ ಗೌಡರವರ ಹುಟ್ಟುಹಬ್ಬವನ್ನು ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇದನ್ನು ಸತತವಾಗಿ ಮಾಡ್ಕೊಂಡು ಬರ್ತಕ್ಕಂಥದ್ದು ಪ್ರತೀತಿ ಇದೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಏನು ನಮ್ಮ ಮಂಜುನಾಥ್ ಗೌಡವರ ಧರ್ಮಪತ್ನಿ ಶ್ರೀಮತಿ ಹಾರಿದ್ರಾ ಮಂಜುನಾಥ್ ಗೌಡರವರ ಈ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿ ಈಗಾಗಲೇ ನಮ್ಮ ಬುದ್ಧಿಮಾಂದ್ಯ ಮಕ್ಕಳಿಗೆ ಕೇಕ್ ಕಟ್ಟು ಮಾಡುವ ಮುಖಾಂತರ, ಸಿಹಿ ಹಂಚೋ ಮುಖಾಂತರ, ಅವರಿಗೆ ಅನ್ನದಾನ ಮಾಡುವ ಮುಖಾಂತರ ಇವತ್ತು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಹಾಗಾಗಿ ಅಲ್ಲಿ ನಮ್ಮ ST ಮೋರ್ಚಾ ಅಧ್ಯಕ್ಷರು ನಾರಾಯಣಸ್ವಾಮಿ ಮತ್ತು ಅವರ ಸ್ನೇಹಿತರುಗಳು ಕೂಡ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಅದೇ ರೀತಿಯಾಗಿ ನಮ್ಮ ರೈಲ್ವೆ ಸ್ಟೇಷನ್ 24ನೇ ವಾರ್ಡಲ್ಲಿ ನಮ್ಮ ನಂದೀಶ್ ಮತ್ತು ರಾಮಂಜು ಇಬ್ಬರು ಸೇರಿ ಅಲ್ಲಿ ಒಂದು 200 ಏನು ಮುಸ್ಲಿಂ ಮನೆ ಮತ್ತು ಬಡಬಗ್ಗರಿಗೆ ವಾರ್ಡು ಇವತ್ತು 200 ಮನೆಗಳಿಗೆ ಬೆಡ್ಶೀಟನ್ನು ಹಂಚೋ ಮುಖಾಂತರ ಇವತ್ತು ಸಾಂಕೇತಿಕವಾಗಿ ಒಂದು 10 ಬೆಡ್ಶೀಟ್ ಕೊಟ್ಟಿದ್ದಾರೆ. ಈಗ ಮಧ್ಯಾಹ್ನ ಮೇಲೆ ಎಲ್ಲ ಮನೆಗಳಿಗೂ ಪ್ರತಿ ಮನೆಗೂ ಒಂದೊಂದು ಬೆಡ್ಶೀಟ್ ಕೊಡುವಂಥ ಕೆಲಸ ಈ ಹುಟ್ಟುಹಬ್ಬದ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ವಿಶೇಷವಾಗಿ ಬಾಲಾಜಿ ವೃತ್ತದಲ್ಲಿ ನಮ್ಮ OBC ಜನರಲ್ ಸೆಕ್ರೆಟರಿ ಆದಂಥ ಮಹೇಂದ್ರ ಕೇಸರ್ ಅವರು ಕೂಡ ಕೆಂಪೇಗೌಡ ವೃತ್ತದಲ್ಲಿ ಅವರು ಕೂಡ ಇವತ್ತು ಅನ್ನದಾನ ಮಾಡೋ ಮುಖಾಂತರ ಮಂಜುನಾಥ್ ಗೌಡರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂತಂದರೆ ಇವತ್ತು KS ಮಂಜುನಾಥ್ ಗೌಡರು ನಮ್ಮ ಜೊತೆಯಲ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಈ ಒಂದು ಸುಮಾರು ಕಡೆ ಏನು ಮಾಸ್ತಿ ಆಗ್ಬೋದು, ಟೇಕಲ್ ಆಗ್ಬೋದು, ಮಾಲೂರಿನಲ್ಲಿ 4-5 ಕಡೆ ಈ ಒಂದು ನಮ್ಮ BJP ಮುಖಂಡರು ಮತ್ತು ಕಾರ್ಯಕರ್ತರು ಈ ಅನ್ನದಾನ ಮತ್ತು ಬೆಡ್ಶೀಟು ಕೆಲವು ವಸ್ತುಗಳನ್ನ ಕೊಡೋ ಬಡಬಗ್ಗರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಅಭಿನಂದನೆ ಸಲ್ಲಿಸಕ್ಕೆ ನಾನು ಇಚ್ಛೆಪಡ್ತೇನೆ. ಹಾಗಾಗಿ ಇವತ್ತು ಮಂಜುನಾಥ್ ಗೌಡರ ಅನುಪಸ್ಥಿತಿ ಅವರೇನು ಯಾವುದೋ ಒಂದು ವ್ಯಾವಹಾರಿಕವಾಗಿ ಅವರು ಹೊರಗಡೆ ಇರುವುದರಿಂದ ಅವರ ಶ್ರೀಮತಿ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು. ಅವರು ಬಂದು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಇವತ್ತು 7.5 ವರ್ಷ ಆದರೂ ಕೂಡ ಅವರು ಏನು ಶಾಸಕರು ಆಗದೆ ಇವತ್ತು ಮಾಜಿ ಶಾಸಕರ 7.5 ವರ್ಷ ಆದರೂ ಕೂಡ ಅವರ ಅಭಿಮಾನಿಗಳಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ನಮ್ಮ BJP ಮುಖಂಡರಲ್ಲಿ ಯಾವುದೇ ಒಂದು ಸ್ವಲ್ಪ ಕೂಡ ಶಕ್ತಿ ಕಡಿಮೆ ಆಗದೆ ಇನ್ನಷ್ಟು ಏನು ಸ್ಪಿರಿಟ್ ಆಗಿ ಮತ್ತು ಸಮಾಜಮುಖಿ ಕೆಲಸಗಳಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಏನಂತಂದರೆ ಅವರು 2013ರಿಂದ 2018ರವರೆಗೂ ಏನು ಮಾಲೂರು ತಾಲೂಕಲ್ಲಿ 5 ವರ್ಷಗಳ ಕಾಲ ಅವರು ಮಾಡಿದಂಥ ಅಭಿವೃದ್ಧಿ ಗುರುತುಗಳು ಇವತ್ತು ಅವರಿಗೆ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಏನಂತಂದರೆ ಇವತ್ತು ಹೋಂಡಾ ಗ್ರೌಂಡ್ ಇರ್ಬೋದು, ಚಿಕ್ಕ ತಿರುಪತಿ ಇರ್ಬೋದು, ಪಾರ್ಕ್ ಇರ್ಬೋದು, ನಮ್ಮ TPS ಸಭಾಂಗಣ ಇರ್ಬೋದು, ಇವೆಲ್ಲ ಕೂಡ 50 ವರ್ಷಗಳು ಕೂಡ ಆದರೂ ಕೂಡ ಅದು ಮಾಸದಂಗೆ ಈ ಒಂದು ಜನಮಾಸದಲ್ಲಿ ಹೆಗ್ಗುರುತಾಗಿ ಉಳಿದಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರೋದೇ ಅವರಿಗೆ ಈ ಒಂದು ಕಾರ್ಯಕ್ರಮಗಳು ಮಾಡಲಿಕ್ಕೆ ನಮಗೆಲ್ಲ ಪ್ರೇರೇಪಣೆ ಆಗಿರೋದು. ಹಾಗಾಗಿ ಮುಂದಿನ ದಿವಸಗಳಲ್ಲಿ 2028ಕ್ಕೆ ಅವರು ಈ ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಏನೇ ಆಗಲಿ ಮುಂದಿನ ಶಾಸಕರನ್ನ ಮಾಡಬೇಕು ಅಂತೇಳಿ ನಮ್ಮ BJP ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಪಣ ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿ ಈ ಮಾಲೂರು ತಾಲೂಕು ಏನು ಇವತ್ತು 15 ವರ್ಷ ಹಿಂದಕ್ಕೆ ಹೋಗಿದೆ ಆ ತಾಲೂಕನ್ನು ಅಭಿವೃದ್ಧಿ ಮಾಡೋ ಮುಖಾಂತರ ಅವನ್ನ ಆಯ್ಕೆ ಮಾಡಿ ಅಭಿವೃದ್ಧಿ ಮಾಡೋ ಮುಖಾಂತರ ಅವ್ರನ್ನ ಒಂದು ಗೆಲ್ಸ್ಕೊಳ್ಬೇಕು, ಶಾಸಕರನ್ನ ಮಾಡಬೇಕು. ಹಾಗಾಗಿ ಅವರಿಗೆ ಹಿಂದೆ ಶಕ್ತಿಯಾಗಿ ನಾವೆಲ್ಲ